ಇವತ್ತು ನಮ್ಮ ಊರಲ್ಲಿ ಇವತ್ತಿಂದ ಹಿಡಿದು 3 ದಿವಸ ಶೋಕಾಚರಣೆಯನ್ನು ಆಚರಿಸಬೇಕಂತ ಇಲ್ಲಿ ನಾವೆಲ್ಲ ಬಂದು ನಿಂತಿದ್ದೀವಿ. ಇರಾನ್ ಪರಮೋಚ್ಚ ನಾಯಕ ಅಲಿ ಖಮೇನಿ ಹತ್ಯೆ ಹಿನ್ನೆಲೆ ಪೋತೇನಹಳ್ಳಿ ಗ್ರಾಮದಲ್ಲಿ 3 ದಿನಗಳ ಶೋಕಾಚರಣೆ. ಇರಾನ್ ಪರಮೋಚ್ಚ ನಾಯಕ ಅಲಿ ಖಮೇನಿ ಹತ್ಯೆ ಹಿನ್ನೆಲೆ ಪೋತೇನಹಳ್ಳಿ ಗ್ರಾಮದಲ್ಲಿ ಕಪ್ಪು ಬಾವುಟ, ಕಪ್ಪು ಬಟ್ಟೆ ಧರಿಸಿ ಪ್ರತಿಭಟನೆ. ಇರಾನ್ ಮೇಲಿನ ದಾಳಿಯನ್ನ ಖಂಡಿಸಿ ಬೃಹತ್ ಪ್ರತಿಭಟನೆ. ಅಮೆರಿಕ ಹಾಗೂ ಇಸ್ರೇಲ್ ವಿರುದ್ಧ ಘೋಷಣೆ ಕೂಗಿ ಆಕ್ರೋಶ. ಅಯತೊಲ್ಲಾ ಅಲಿ ಖಮೇನಿ ಫೋಟೋ ಇಟ್ಟುಕೊಂಡು ಶೋಕಾಚರಣೆ. ಶಿಯಾ ಸಮುದಾಯ ಅಷ್ಟೇ ಅಲ್ಲದೆ ಇಡೀ ಇರಾನ್ನನ್ನ ಟಾರ್ಗೆಟ್ ಮಾಡಿ ದಾಳಿ ನಡೆಸಿದ್ದಾರೆ ಅಂತ ಆಕ್ರೋಶ. ಇದಕ್ಕೆ ಅರಬ್ ರಾಷ್ಟ್ರಗಳ ಕುಮ್ಮಕ್ಕು ಇದೆ ಎಂದು ಆಕ್ರೋಶ. ಖಮೇನಿ ಫೋಟೋ ಇಟ್ಟುಕೊಂಡು ಬೃಹತ್ ಪ್ರತಿಭಟನಾ ಮೆರವಣಿಗೆ ನಡೆಸಿ ಆಕ್ರೋಶ. ಚಿಕ್ಕಬಳ್ಳಾಪುರ ಜಿಲ್ಲೆ ಗೌರಿಬಿದನೂರು ತಾಲೂಕಿನ ಪೋತೇನಹಳ್ಳಿ ಗ್ರಾಮದ ರಸ್ತೆಗಳಲ್ಲಿ ಇರಾನ್ ನಾಯಕ ಖಮೇನಿ ಹತ್ಯೆ ಖಂಡಿಸಿ ಪ್ರತಿಭಟನಾ ಮೆರವಣಿಗೆ. ಖಮೇನಿ ಫೋಟೋ ಹಿಡಿದು ಕಣ್ಣೀರು ಹಾಕಿದ ಶಿಯಾ ಮುಸ್ಲಿಮರು. ಕಪ್ಪು ಬಟ್ಟೆ ಧರಿಸಿ ಕಪ್ಪು ಬಾವುಟ ಹಿಡಿದು ಅಮೆರಿಕ ಮತ್ತು ಇಸ್ರೇಲ್ ವಿರುದ್ಧ ಘೋಷಣೆ ಕೂಗಿ ಪೋತೇನಹಳ್ಳಿಯ ಜನರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಖಮೇನಿ ಹತ್ಯೆ ಗೌರಿಬಿದನೂರು ತಾಲೂಕಿನ ಅಲಿಪುರದಲ್ಲಿ ಅಘೋಷಿತ ಬಂದ್, ಜನರ ಕಣ್ಣೀರು. ಪೋತೇನಹಳ್ಳಿ ಗ್ರಾಮದಲ್ಲಿ ಅಂಗಡಿ ಮುಂಗಟ್ಟುಗಳು ಮುಚ್ಚಿ 3 ದಿನಗಳ ಶೋಕಾಚರಣೆ ನಡೆಯಲಿದೆ ಮತ್ತು ಗ್ರಾಮದಲ್ಲಿ ಯಾವುದೇ ರೀತಿಯ ವ್ಯಾಪಾರ ವಹಿವಾಟುಗಳು ನಡೆಯುವುದಿಲ್ಲ ಎಂದು ತಿಳಿಸಿದ್ದಾರೆ. ಅಲಿಪುರಕ್ಕೆ ಬಂದಿದ್ದ ಖಮೇನಿ 1991ರಲ್ಲಿ ಅಲಿಪುರದ ಬಡವರ ಮತ್ತು ಸಾರ್ವಜನಿಕರಿಗೆ ಅನುಕೂಲಕ್ಕಾಗಿ ಆಸ್ಪತ್ರೆಯನ್ನ ಆರಂಭಿಸಿ ಉದ್ಘಾಟಿಸಿದ್ದಾರೆ. ನಂತರ ಅಯತೊಲ್ಲಾ ಖಮೇನಿ 1986ರಲ್ಲಿ ಅಲಿಪುರಕ್ಕೆ ಭೇಟಿ ನೀಡಿದ್ರು. ಇದು ಇರಾನ್ ಮತ್ತು ಅಲಿಪುರದ ಬಾಂಧವ್ಯಕ್ಕೆ ಸಾಕ್ಷಿ. ಖಮೇನಿ ಗುರು ಇರಾನ್ ಧಾರ್ಮಿಕ ನಾಯಕ ಅಯತುಲ್ಲಾ ಇಮಾನ್ ಖಮೇನಿ ಹೆಸರಲ್ಲಿ ಅಲಿಪುರದಲ್ಲಿ ಆಸ್ಪತ್ರೆ ಇದೆ. ಇದರ ಉದ್ಘಾಟನೆಗಾಗಿಯೇ ಖಮೇನಿ ಗ್ರಾಮಕ್ಕೆ ಬಂದಿದ್ರು. ಸಮುದಾಯದ ಗುರುಗಳಾದ ಸೈಯದ್ ಲುಕ್ಮಾನ್, ಮೀರ್ ಕರಾರ್ ಹುಸೇನ್, ಮೀರ್ ಶಬೀರ್ ಅಲಿ, ಮೀರ್ ಯೂನಸ್ ರಜಾ, ಮೌಲಾನಾ ಹಸನ್ ಮೈದಿ, ಕೌನೇನ್ ರಜಾ, ಮಿರ್ಜಾ ಅಕ್ಬರ್ ಆಲಿ, ಮೀರ್ ಜಮೀನ್ ರಜಾ ಮತ್ತು ಗ್ರಾಮಸ್ಥರು ಭಾಗವಹಿಸಿದ್ರು. ಅರುಣ್ ಕುಮಾರ್, ಎಸ್ಬಿ ನಂದಿ ಟಿವಿ, ಗೌರಿಬಿದನೂರು. ಗೌರಿಬಿದನೂರು ತಾಲೂಕಿನ ಪೋತೇನಹಳ್ಳಿ ಉರ್ಫ್ ಅಲಿನಗರ್ ಗ್ರಾಮದಲ್ಲಿ ನಮ್ಮ ತಾಯಿಂದರ ಜೊತೆ ಸಮೇತ ನಾವೆಲ್ಲರೂ ಸೇರಿ ಇವತ್ತು ನಮ್ಮ ಊರಲ್ಲಿ ಇವತ್ತಿಂದ ಹಿಡಿದು 3 ದಿವಸ ಶೋಕಾಚರಣೆಯನ್ನು ಆಚರಿಸಬೇಕಂತ ಇಲ್ಲಿ ನಾವೆಲ್ಲ ಬಂದು ನಿಂತಿದ್ದೀವಿ. ಏಕೆಂದರೆ ಸೈಯದ್ ಅಯತುಲ್ಲಾ ಅಲಿ ಖಾಮನಾಯಿ ಅವರು ಸತ್ಯದ ಬಗ್ಗೆ, ಅಹಿಂಸದ ಬಗ್ಗೆ ಹೋರಾಡಿರುವಂಥ ಸಹಿಸಲಾರದೆ ನೆತನ್ಯಾಹು ಹಾಗೂ ಟ್ರಂಪ್ ಇಬ್ಬರು ಮಾತಾಡಿಕೊಂಡು ಒಳಗೂಡಿಸಿ ಇವ್ರನ್ನ ಏನಾನ ಮಾಡಿ ಸಾಯಿಸಬೇಕಂತ ಹೇಳಿ ನನ್ನ ಬಾಂಬ್ಗಳನ್ನು ಹಾಕಿ ಅವರು ಪೂರ್ತಿ ಫ್ಯಾಮಿಲಿಯನ್ನು ಸಾಯಿಸಿದ್ದಾರೆ. ಆದರೆ ನಮ್ಮ ಗುರುಗಳು ಹೇಳ್ದಂಗೆ ನಿಜವಾಗ್ಲೂ ಅವರು ಸತ್ತಿಲ್ಲ, ಅವ್ರ ದೇಹಕ್ಕೆ ಸಾಯಿಸಿರ್ಬಹುದು, ಅವ್ರ ಆತ್ಮಕ್ಕಂತೂ ಶಾಂತಿ ಮತ್ತು ಅವರು ಇನ್ನ ನಮ್ಮ ಜೊತೆ ಇದ್ದೇ ಇದ್ದಾರೆ ಅಂತ ನಾನು ಭಾವಿಸ್ತೇನೆ. ಏಕೆಂದರೆ ನಾವು ಕರ್ಬಲಾದವರು, ಕರ್ಬಲಾದಲ್ಲಿ ಮೊಹಮ್ಮದ್ ಪೈಗಂಬರ್ ಅವರ ಅಳಿಯ ಹಜರತ್ ಅಲಿ ಅವರು ಹಾಗೂ ಇಮಾಮ್ ಹುಸೇನ್ ರವರು ಶಾಂತಿ ಹಾಗೂ ಶಾಂತಿಗಾಗಿ ಅವರು ಪ್ರಾಣವನ್ನು ಬಲಿಕೊಟ್ಟು 14,000 ವರ್ಷಗಳಾದ್ರೂ ಇವತ್ತು ಹುಸೇನ್ ಬಾಕಿ ಇದ್ದಾನೆ ಮತ್ತು ಯಜೀದ್ ಬಾಕಿ ಇಲ್ಲ. ಅವನ ಹೆಸರು ಕೂಡ ಯಾರು ಇಟ್ಕೊಳ್ಳಕ್ಕೆ ತಯಾರಿಲ್ಲ. ಯಾಕಂದರೆ ಹುಸೇನ್ ರವರು ಒಂದು ಪೈಗಾಮನ್ನು ಕೊಟ್ಟರು, ನೀವು ಶತ್ರು ಚಿಂತೆ ಇಲ್ಲ, ಶಾಂತಿ ಮತ್ತು ಸತ್ಯ ಮತ್ತು ಅಹಿಂಸೆಯನ್ನು ಬಿಡಬಾರ್ದೆಂದು. ಅದೇ ರೀತಿಯಲ್ಲಿ ಹಜರತ್ ಅಲಿರವರ ರಕ್ತವನ್ನು ಹೇಳಿಕೊಂಡು ಸೈಯದ್ ಅಲಿ ಅಯತುಲ್ಲಾ ಖಾಮನಾಯಿ ಅವರು ಅದೇ ಮಾಡೋದಕ್ಕೆ ಅವರು ಸಾಯಿಸ್ತಾರೆ. ಈ ಕೆಲಸ ಮಾಡೋರೆ, ಅವ್ರ ಫ್ಯಾಮಿಲಿ ಜೊತೆ ಸಣ್ಣ ಮಕ್ಕಳು ಕೂಡ ಸಮೇತ ಸೇರಿ ಅವರಿಗೆ ಸಾಯಿಸವ್ರೆ. ನೋಡಿ, ನಾನು ಇವತ್ತು ಈ ಎಲ್ಲರ ಮುಖಾಂತರ ಒಂದು ಸಂದೇಶವನ್ನು ನಮ್ಮ ಮೀಡಿಯಾ ಮುಖಾಂತರ ಕೊಡಕ್ಕೆ ಇಷ್ಟಪಡ್ತೀನಿ. ನೀವು ಯಜೀದನ್ ಸತ್ತ, ನೀವು ಕೂಡ ಅತಿ ಶೀಘ್ರದಲ್ಲೇ ನೀವು ಕೂಡ ನಿಮ್ಮ ಹೆಸರು ಮತ್ತು ಕುಟುಂಬ ಹೆಸರು ಏನು ಇಲ್ದ ನೀವು ಕೂಡ ಇದಕ್ಕಿಂತ ಒಂದು ಘಟನೆಯಿಂದ ಸಾಯ್ತೀರಾ ಅಂತ ಹೇಳಿ ನಾನು 2 ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ.